ಆಗಬೇಕು ಧರ್ಮಸ್ಥಳದ ವಿಷಯ ಅಂತ ಹೇಳಿ 8 ಜನ ಸ್ವಾಮೀಜಿಗಳು ವಚನಾನಂದ ಶ್ರೀಗಳೆಲ್ಲರೂ ಸೇರಿದಂತೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಒಂದು ಪತ್ರ ಇಲ್ಲ ಸ್ವಾಮಿಗಳು ಯಾರ್ಯಾರು ಅದಾರೆ ವಚನಾನಂದ ಶ್ರೀಗಳ ಬಹುತೇಕ ಬೇರೆ ಭಾಗದ ಶ್ರೀಗಳೆಲ್ಲ ಇದ್ದಾರೆ. ಇಲ್ಲ ಜೈನ ಧರ್ಮದವರಿದ್ದರೆ ಸರಿ, ವಚನಾನಂದಕ್ಕಿಂತ ಏನೋ ಯಾರು ಒಳ್ಳೆ ಶ್ರೇಷ್ಠರಿದ್ದರೆ ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ವಚನಾನಂದ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋದೈತಿ? ತನ್ನ ಜಾತಿಗೆ ಏನು ಮಾಡಲಾರ್ದವ ಇನ್ನೇನು ಇದ್ರ ಬಗ್ಗೆ NIA ಬಗ್ಗೆ ಮಾತಾಡುವಂಥದ್ದು ಸುಮ್ಮನೆ ನಾಟಕ ಎಲ್ಲ. ಸ್ವತಃ ಪಂಚಮಸಾಲಿ ಸಮಾಜನಾಗೆ ದಿವಾಳಿಯಾಗಿ ಹೋಗಿದೆ ಹೆಸರು. ಈಗ ಹಿಂದೂ ಧರ್ಮ ಸನಾತನ ಧರ್ಮ ಮತ್ತು ಹೊಸ ನಾಟಕ ಕಂಪ್ನಿ ಅಭಿಸಾರ ನೋಡಿ. ಆ ಒಂದು ವಿಷಯದಾಗ ಸೌಜನ್ಯ ಏನು ಪ್ರಕರಣ ಇದೆ, ಹೈಕೋರ್ಟ್ವರೆಗೆ ಏನೇನಾಗಿದೆ, ಮೊದಲು ಹೈಕೋರ್ಟ್ವರೆಗೆ ಆದಂಥ ಆದೇಶಗಳೇನು, ಅಲ್ಲಿ ಏನೇನು ಯಾರು ತಪ್ಪಿತಸ್ಥರು ಏನು ಸಿಕ್ಕಿದ್ದಾರೆ, ಇದನ್ನೆಲ್ಲನೂ ಚಿಂತನೆ ಆದಮೇಲೆ NIA ಕೊಡಲಿ, ರಾಜ್ಯ ಸರ್ಕಾರನೇ ಕೊಡ್ಬೋದಲ್ಲ. ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ? ಇವರು ಸುಪ್ರೀಂ ಕೋರ್ಟಿಗೆ ಹೋಗೋ ಏನು ಅವಶ್ಯಕತೆ ಇಲ್ಲ, ಸುಪ್ರೀಂ ಕೋರ್ಟ್ ಖರ್ಚು ನೋಡ್ಕೋದೇನು ಅವಶ್ಯಕತೆ ಇಲ್ಲ. ವಿಜೇಂದ್ರ, ನಾನು ಹೇಳ್ತೀನಿ, ರಾಜ್ಯ ಸರ್ಕಾರನೇ CBI ಕೊಡ್ತಿರೋ, NIA ಕೊಡ್ತಿರೋ, ಅಥವಾ ನೀವು SITದಿಂದ ಏನು ಮಾಡ್ಲಿಕ್ಕತ್ತೀರೋ ಅದನ್ನು ಮುಂದುವರಿಸ್ತಿರೋ, ಏನು ಸರ್ಕಾರನೇ. ಯಾಕಂದ್ರೆ ಅವ್ರಿಗೆ ಸೌಜನ್ಯ ಪ್ರಕರಣದ ಮೂಲಕ ಯಾರನ್ನೋ ಒಂದು ಟಾರ್ಗೆಟ್ ಮಾಡಬೇಕಾಗಿದೆ. ಆ ಟಾರ್ಗೆಟ್ ಕರೆಕ್ಟ್ ಇದ್ದರೆ ಮಾಡಲಿ. ನಾವೇನು ಸೌಜನ್ಯ ಪ್ರಕರಣದಾಗ ಯಾರನ್ನೂ ಉಳಿಸ್ಬೇಕನ್ನೋಂಥವ್ರು ಅಲ್ಲ. ಯಾರೇ ಇದ್ದರೂ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಸೌಜನ್ಯ ಪ್ರಕರಣದಲ್ಲಿ ನಮ್ಮದು ಯಾರ್ದು ತಕರಾರಿಲ್ಲ, ಯಾವುದೇ ತನಿಖೆ ಆಗಲಿ. ಆದರೆ ಅದನ್ನು ಎಷ್ಟು ದಿವಸ ತಳಿ ಜೀವಂತ ಇಡೋರು, ಅದಕ್ಕೊಂದು ಅಂತ್ಯ ಬೇಕಲ್ಲ. 12-13 ವರ್ಷದಿಂದ ಬರೀ ಇದೇ ಕೇಳ್ತಾ ಇದ್ದೀವಿ ಸೌಜನ್ಯ. ಹೌದು, ಸೌಜನ್ಯ ಇಷ್ಟೆಲ್ಲ ಕೋರ್ಟ್ ಅದ, ನ್ಯಾಯಾಂಗ ವ್ಯವಸ್ಥೆ ಅದ. ಏನು ನೀವು NIA ಕೊಡ್ತೀರೋ, FBI ಕೊಡ್ತೀರೋ, ಮೇನ್ ಕೊಡೋದು ಕೊಟ್ಬಿಡಿ. ಮೇಲಿಂದ ಮೇಲೆ ಈ ವಚನಾನಂದ ಸ್ವಾಮಿನ ತೊಗೊಂಡು ಹೋಗ್ಯಾರಂದ್ರೆ ಅದು ಏನೋ ಇದು ನಮ್ಮ ವಿಜೇಂದ್ರನ ಕಂಪ್ನಿ ಅಂತ ನನಗೆ ಅನಿಸ್ತೈತಿ.